ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಯಚೂರಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಣಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ರಾಯಚೂರಲ್ಲಿ DHFS HWS ಅಲ್ಲಿ ಕರೆದಿದ್ದಾರೆ. ಸೊ ಅಂತ ಹೇಳೋದಾದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಗಳು ಸ್ನೇಹಿತರೆ. ಇದು ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಕರೆದಿದ್ದಾರೆ. 20 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಫಿಮೇಲ್ ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸ್ಯಾಲರಿ ಬಂದು ನಿಮಗೆ 14 ರಿಂದ 15,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ ಪರ್ ಮಂತ್ ಗೆ. ಓಕೆನಾ. ಸೊ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನೆಲ್ಲ ಕ್ವಾಲಿಫಿಕೇಶನ್ ಓದಿರ್ಬೇಕು, ಮತ್ತೆ ಯಾವತ್ತು ಲಾಸ್ಟ್ ಡೇಟ್ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಡೋದಾದ್ರೆ RBI ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ 2026 ಮಾರ್ಚ್ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಮಾರ್ಚ್ 9ನೇ ತಾರೀಕು ಹೆಸ್ಕಾಂ ಅಪ್ರೆಂಟಿಸ್ ಪೋಸ್ಟ್ ಕೂಡ ಲಾಸ್ಟ್ ಡೇಟ್ ಇದೆ. ಅದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ರಾಯಚೂರಲ್ಲಿ ಕರೆದಿರುವಂತದ್ದು ಈ ಒಂದು ಪೋಸ್ಟ್ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿದು ಮಾರ್ಚ್ 11ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ದಾವಣಗೆರೆ ಸಿಟಿ ಕಾರ್ಪೊರೇಷನ್ ಸ್ಯಾನಿಟೇಟರ್ ವರ್ಕರ್ ಪೋಸ್ಟ್ ಗೆ ಕರೆದಿದ್ದಾರೆ. ಸೊ ಅದು ಮಾರ್ಚ್ 17ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದು ಕೂಡ ಗಮನದಲ್ಲಿರಲಿ. ಲಿಂಕ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಕಮೆಂಟ್ಸ್ ಮಾಡಬಹುದು, ಅಥವಾ ಗೂಗಲ್ ಅಲ್ಲಿ ನ್ಯೂ ಗೌರ್ಮೆಂಟ್ ಜಾಬ್ alert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ ನೋಡಿ, ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಟೋಟಲ್ 20 ಪೋಸ್ಟ್ ಇರುತ್ತೆ. ರಾಯಚೂರು ಡಿಸ್ಟಿಕ್ ಕರ್ನಾಟಕದಲ್ಲಿ ಜಾಬ್ ಇರುತ್ತೆ ಸ್ನೇಹಿತರೆ. ಇದು ಕಾಂಟ್ರಾಕ್ಟ್ ಹುದ್ದೆ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಲಾಸ್ಟ್ ಡೇಟ್ ನೋಡೋದಾದ್ರೆ 11 ಮಾರ್ಚ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ ಇನ್ನು 11ನೇ ತಾರೀಕುವರೆಗೂ ಇದೆ ಅಂತ ಹೇಳ್ಬಿಟ್ಟು ವೇಟ್ ಮಾಡಬೇಡಿ. ಇವಾಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸರ್ವರ್ ಡೌನ್ ಇರುತ್ತೆ ಸ್ನೇಹಿತರೆ ಲಾಸ್ಟ್ ಡೇಟ್ ಹತ್ರ ಬಂದಾಗ. ಸೊ ಲಾಸ್ಟ್ ಡೇಟ್ ಹತ್ರ ಬಂದಾಗ ನಿಮ್ಗೆ ಸರ್ವರ್ ಡೌನ್ ಆಗಬಾರ್ದು ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಸೊ ಜನರಲ್, OBC, SC, ST ಯಾರೇ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ. ಓಕೆನಾ. ಇದು ಗಮನದಲ್ಲಿರಲಿ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ 40 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 40 ಏಜ್ ಲಿಮಿಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೋಡೋದಾದ್ರೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳೋದಾದ್ರೆ ಕಮ್ಯುನಿಟಿ ಹೆಲ್ತ್ ಅಸಿಸ್ಟೆಂಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಈ ಒಂದು ಪೋಸ್ಟ್ ಗೆ ಹ್ಯಾವ್ ಕಂಪ್ಲೀಟೆಡ್ ಕಮ್ಯುನಿಟಿ ಹೆಲ್ತ್ ಅಸಿಸ್ಟೆಂಟ್ ಟ್ರೈನಿಂಗ್ ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕಾಗಿರುತ್ತೆ ಮತ್ತು 10th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಓಕೆನಾ. ಹಾಗೆ ಹೆಲ್ತ್ ಎಜುಕೇಶನ್ ಆಫೀಸರ್ ಆಗಿ ಪೋಸ್ಟ್ ಕರೆದಿದ್ರೆ ಇದು NSLC ಬೇಸ್ಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಟ್ರೈನಿಂಗ್ ಅಂಡರ್ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಥವಾ KUC ಕ್ವಾಲಿಫಿಕೇಶನ್ ವಿತ್ 3 years ಎಕ್ಸ್ಪೀರಿಯನ್ಸ್ ಅಥವಾ KUCS ಕ್ವಾಲಿಫಿಕೇಶನ್ ವಿತ್ 2 years ಎಕ್ಸ್ಪೀರಿಯನ್ಸ್ ಇನ್ ಹೆಲ್ತ್ ಎಜುಕೇಶನ್. ಓಕೆನಾ. ಸೊ ಹೆಲ್ತ್ ಎಜುಕೇಶನ್ ಅಂತ ಹೇಳೋದಾದ್ರೆ ನೀವು ಹೆಲ್ತ್ ಅವೇರ್ನೆಸ್, ಡಿಸೀಸ್ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್ ಅಥವಾ ಹೆಲ್ತ್ ಬಗ್ಗೆ, ಆರೋಗ್ಯ ಬಗ್ಗೆ ನೀವು ಹೇಳ್ಕೊಡುವಂತಹ ಆಫೀಸರ್ ಆಗಿರ್ತೀರಾ ಸ್ನೇಹಿತರೆ. ಓಕೆನಾ. ಸೊ ಹೆಲ್ತ್ ಎಜುಕೇಶನ್ ಆಫೀಸರ್ ಆಗಿ ಈ ಒಂದು ಪೋಸ್ಟ್ ಇರುತ್ತೆ ಸ್ನೇಹಿತರೆ. ಸೊ ಟೋಟಲ್ 20 ಪೋಸ್ಟ್ ಇದಾವೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಕಮ್ಯುನಿಟಿ ಹೆಲ್ತ್ ಅಸಿಸ್ಟೆಂಟ್ ಗೆ 14 ರಿಂದ 15,000 ರೂಪಾಯಿವರೆಗೂ ಇದೆ. ಹೆಲ್ತ್ ಎಜುಕೇಶನ್ ಆಫೀಸರ್ ಗೆ 15,500 ಇದೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಮಂತ್ಲಿ ಇನ್ಕಮ್ ಸಿಗುತ್ತೆ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ನಿಮ್ಗೆ ಟೈಮ್ ಟು ಟೈಮ್ ಲೀವ್ ಕೂಡ ಇರುತ್ತೆ. ಲೀವ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡು ಲೀವ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಇದು ನೋಡೋದಾದ್ರೆ ಸೆಲೆಕ್ಷನ್ ರೋಸ್ಟರ್ ಕಮ್ ಮೆರಿಟ್ ಸೆಲೆಕ್ಷನ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ, ಇಂಟರ್ವ್ಯೂ ಇಲ್ಲ, ಏನಿಲ್ಲ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಮೆರಿಟ್ ಯಾರ್ದು ಜಾಸ್ತಿ ಇದೆಯೋ ಅವ್ರಿಗೆ ಆರಾಮಾಗಿ ಕೆಲಸ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇದು ಗಮನದಲ್ಲಿರಲಿ. ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರ್ಬೋದು. ಎಕ್ಸ್ಪೀರಿಯನ್ಸ್ ಇಲ್ಲ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ